ಓಂ ಶಾಂತಿ. ಇಂದಿನ ದಿನಾಂಕ 3/5/2022. ಮಧುರ ಮಕ್ಕಳೇ, ನೀವು ತಂದೆಯ ಸಮಾನ ಮಧುರರಾಗಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದಾಗಿದೆ ಎಂದು ಕ್ರೋಧ ಮಾಡಬಾರದಾಗಿದೆ. ಪ್ರಶ್ನೆ: ಕರ್ಮಗಳ ಗುಹ್ಯ ಗತಿಯನ್ನು ಅರಿತುಕೊಂಡು ನೀವು ಮಕ್ಕಳು ಯಾವ ಪಾಪ ಕರ್ಮವನ್ನು ಮಾಡಲು ಸಾಧ್ಯವಿಲ್ಲ? ಉತ್ತರ: ಇಲ್ಲಿಯ ತನಕ ದಾನವನ್ನು ಪುಣ್ಯ ಕರ್ಮವೆಂದು ತಿಳಿದುಕೊಂಡಿದ್ದೀರಿ. ಆದರೆ ಈಗ ತಿಳಿದುಕೊಳ್ಳುತ್ತೀರಿ, ದಾನ ಮಾಡುವುದರಿಂದಲೂ ಸಹ ಕೆಲವು ಬಾರಿ ಪಾಪವಾಗುತ್ತದೆ. ಏಕೆಂದರೆ ಒಂದು ವೇಳೆ ಯಾರಿಗಾದರೂ ಇಂಥವರಿಗೆ ಹಣವನ್ನು ಕೊಟ್ಟಾಗ ಅವರು ಆ ಹಣದಿಂದ ಪಾಪಕರ್ಮ ಮಾಡಿದರೆ ಅದರ ಪ್ರಭಾವವೂ ಸಹ ನಿಮ್ಮ ಸ್ಥಿತಿಯ ಮೇಲೆ ಅವಶ್ಯವಾಗಿ ಬೀಳುವುದು. ಆದ್ದರಿಂದ ದಾನವನ್ನು ಸಹ ತಿಳಿದುಕೊಂಡು ಮಾಡಬೇಕಾಗಿದೆ. ಗೀತೆ: ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗು. ಓಂ ಶಾಂತಿ. ಈಗ ನೀವು ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆಯು ಹೇಳುತ್ತಾರೆ, ಏ ಜೀವಾತ್ಮರೇ, ಕೇಳಿಸಿಕೊಳ್ಳುತ್ತಿದ್ದೀರಾ? ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಆತ್ಮಗಳು ಸಹ ತಿಳಿದುಕೊಂಡಿದ್ದೀರಿ, ನಮ್ಮ ಬೇಹದ್ದಿನ ತಂದೆಯು ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ಈ ಪಾಪದ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಗೀತೆಯಲ್ಲಿಯೂ ಸಹ ಹೇಳುತ್ತಾರೆ. ಪತಿತ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎನ್ನುವುದನ್ನು ಈ ಪ್ರಪಂಚವು ತಿಳಿದುಕೊಂಡಿಲ್ಲ. ನೋಡಿ, ಇಂದಿನ ಮನುಷ್ಯರಲ್ಲಿ ಕಾಮ ಕ್ರೋಧ ಎಷ್ಟೊಂದು ತೀವ್ರವಾಗಿದೆ. ಕ್ರೋಧಕ್ಕೆ ವಶೀಭೂತರಾಗಿ ನಾವು ಇವರ ದೇಶವನ್ನು ನಾಶ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಏ ಭಗವಾನ್, ನಮ್ಮನ್ನು ಘೋರ ಅಂಧಕಾರದಿಂದ ಘೋರ ಪ್ರಕಾಶದಲ್ಲಿ ಕರೆದುಕೊಂಡು ಹೋಗಿ, ಏಕೆಂದರೆ ಇದು ಹಳೆಯ ಪ್ರಪಂಚವಾಗಿದೆ. ಕಲಿಯುಗವನ್ನು ಹಳೆಯ ಯುಗ, ಸತ್ಯಯುಗವನ್ನು ಹೊಸ ಯುಗವೆಂದು ಹೇಳಲಾಗುತ್ತದೆ. ತಂದೆಯ ವಿನಃ ಹೊಸ ಯುಗವನ್ನು ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಮಧುರ ಬಾಬಾ ನಮ್ಮನ್ನು ಈಗ ದುಃಖಧಾಮದಿಂದ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಬಾಬಾ, ನಿಮ್ಮ ವಿನಃ ನಮ್ಮನ್ನು ಯಾರೂ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಬಾಬಾ ಎಷ್ಟು ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ. ಆದರೂ ಸಹ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಈ ಸಮಯದಲ್ಲಿ ತಂದೆಯ ಶ್ರೇಷ್ಠ ಮತವು ಸಿಗುತ್ತದೆ. ಆ ಶ್ರೇಷ್ಠ ಮತದಿಂದ ನಾವು ಶ್ರೇಷ್ಠರಾಗುತ್ತೇವೆ. ಇಲ್ಲಿ ಶ್ರೇಷ್ಠರಾಗುತ್ತೇವೆಂದರೆ ಶ್ರೇಷ್ಠ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಇದು ಭ್ರಷ್ಟಾಚಾರಿ ರಾವಣನ ಪ್ರಪಂಚವಾಗಿದೆ. ತಮ್ಮ ಮತದ ಮೇಲೆ ನಡೆಯುವುದನ್ನು ಮನ್ಮತ ಎಂದು ಹೇಳಲಾಗುತ್ತದೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಶ್ರೀಮತದ ಮೇಲೆ ನಡೆಯಿರಿ. ನಿಮಗೆ ಆಸುರಿ ಮತವು ಗಳಿಗೆ ಗಳಿಗೆಯೂ ನರಕದಲ್ಲಿ ಬೀಳಿಸುತ್ತದೆ. ಕ್ರೋಧ ಮಾಡುವುದು ಸಹ ಆಸುರಿ ಮತವಾಗಿದೆ. ಬಾಬಾ ಹೇಳುತ್ತಾರೆ, ಒಬ್ಬರು ಇನ್ನೊಬ್ಬರ ಮೇಲೆ ಕ್ರೋಧ ಮಾಡಬೇಡಿ, ಪ್ರೀತಿಯಿಂದ ನಡೆಯಿರಿ. ಪ್ರತಿಯೊಬ್ಬರೂ ತಮಗಾಗಿ ಸಲಹೆಯನ್ನು ತೆಗೆದುಕೊಳ್ಳಬೇಕಾಗಿದೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಪಾಪವನ್ನು ಏಕೆ ಮಾಡುತ್ತೀರಿ? ಪುಣ್ಯದಿಂದ ಕಾರ್ಯವನ್ನು ನಡೆಸಿ ತಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ. ತೀರ್ಥಸ್ಥಾನಗಳಲ್ಲಿ ಪೆಟ್ಟು ತಿನ್ನುವುದು, ಸನ್ಯಾಸಿಗಳ ಹತ್ತಿರ ಪೆಟ್ಟು ತಿನ್ನುವುದು, ಈ ಎಲ್ಲ ಕರ್ಮಕಾಂಡಗಳಲ್ಲಿ ಎಷ್ಟೊಂದು ಖರ್ಚು ಮಾಡುತ್ತಾರೆ. ಇದೆಲ್ಲದರಿಂದ ತಂದೆಯು ಈಗ ಬಿಡಿಸುತ್ತಾರೆ. ಮದುವೆಯನ್ನು ಮನುಷ್ಯರು
ಎಷ್ಟೊಂದು ಆಡಂಬರವಾಗಿ ಮಾಡುತ್ತಾರೆ. ಸಾಲ ತೆಗೆದುಕೊಂಡಾದರೂ ಮದುವೆ ಮಾಡುತ್ತಾರೆ. ಮೊದಲನೆಯದು ಸಾಲವನ್ನು ಹೊತ್ತುಕೊಳ್ಳುತ್ತಾರೆ. ಎರಡನೆಯದಾಗಿ ಪತಿತರನ್ನಾಗಿ ಮಾಡುತ್ತಾರೆ. ಯಾರಾದರೂ ಪತಿತರಾಗಲು ಇಚ್ಛಿಸುವುದಾದರೆ ಹೋಗಿ ಆಗಲಿ. ಯಾರು ಶ್ರೀಮತದ ಅನುಸಾರ ನಡೆದು ಪವಿತ್ರರಾಗುತ್ತಾರೆ ಅವರನ್ನು ತಡೆಯುವುದೇಕೆ? ಮಿತ್ರ ಸಂಬಂಧಿ ಮುಂತಾದವರು ಜಗಳ ಮಾಡಿದರೆ ಸಹನೆ ಮಾಡಲೇಬೇಕಾಗುವುದು. ಭಕ್ತ ಮೀರ ಎಲ್ಲವನ್ನೂ ಸಹನೆ ಮಾಡಿದರಲ್ಲವೇ ಬೇಹದ್ದಿನ ತಂದೆಯು ಬಂದಿದ್ದಾರೆ. ರಾಜಯೋಗವನ್ನು ಕಲಿಸಿ ಭಗವಾನ್ ಭಗವತಿಯ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಲಕ್ಷ್ಮಿಯನ್ನು ಭಗವತಿ, ನಾರಾಯಣನನ್ನು ಭಗವಾನ್ ಎಂದು ಹೇಳುತ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ನಂತರ ಅಂಥವರನ್ನು ಯಾರು ಪರಿವರ್ತನೆ ಮಾಡಿದರು? ತಂದೆಯೇ ಪರಿವರ್ತನೆ ಮಾಡಿದರಲ್ಲವೇ? ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಬಂದು ಹೇಗೆ ಸ್ವರ್ಗ ಅಥವಾ ರಾಮರಾಜ್ಯದ ಸ್ಥಾಪನೆ ಮಾಡುತ್ತಾರೆ. ನಾವು ಸೂರ್ಯವಂಶಿ ಅಥವಾ ಚಂದ್ರವಂಶಿ ಪದವಿಯನ್ನು ಪಡೆಯಲು ಇಲ್ಲಿ ಬಂದಿದ್ದೇವೆ. ಯಾರು ಸೂರ್ಯವಂಶಿ ಸುಪುತ್ರ ಮಕ್ಕಳಿದ್ದಾರೆ ಅವರೇ ಒಳ್ಳೆಯ ರೀತಿಯಲ್ಲಿ ವಿದ್ಯೆಯನ್ನು ಓದುತ್ತಾರೆ. ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ, ಮಕ್ಕಳೇ, ನೀವು ಪುರುಷಾರ್ಥ ಮಾಡಿ ತಂದೆ ತಾಯಿಯನ್ನು ಅನುಕರಣೆ ಮಾಡಿ. ಇಂತಹ ಪುರುಷಾರ್ಥ ಮಾಡಿ ತಂದೆ ತಾಯಿಗೆ ವಾರಸುದಾರರಾಗಿ ತೋರಿಸಿ. ಮೊಮ್ಮ ಬಾಬಾ ಎಂದು ಹೇಳುತ್ತೀರೆಂದರೆ ಭವಿಷ್ಯ ಸಿಂಹಾಸನಾಧಿಕಾರಿಗಳಾಗಿ ತೋರಿಸಿ. ತಂದೆಯು ಈ ರೀತಿ ಹೇಳುತ್ತಾರೆ, ಮಕ್ಕಳೇ, ನೀವು ಈ ರೀತಿ ಓದಿ ಅದರಿಂದ ನಮಗಿಂತಲೂ ಮುಂದೆ ಹೋಗಿ. ಇಂಥವರು ಸಹ ಅನೇಕ ಮಕ್ಕಳಿದ್ದಾರೆ. ಅವರು ತಂದೆಗಿಂತಲೂ ಮುಂದೆ ಹೋಗಿಬಿಡುತ್ತಾರೆ. ಬೇಹದ್ದಿನ ತಂದೆಯೇ ಹೇಳುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ಆದರೆ ನಾನು ಮಾಲೀಕನಾಗುವುದಿಲ್ಲ. ಎಷ್ಟು ಮಧುರ ತಂದೆಯಾಗಿದ್ದಾರೆ. ಅವರ ಶ್ರೀಮತವೂ ಸಹ ಪ್ರಸಿದ್ಧವಾಗಿದೆ. ನೀವು ಶ್ರೇಷ್ಠ ದೇವಿ ದೇವತೆಗಳಿದ್ದವರು ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಈಗ ಪತಿತರಾಗಿ ಬಿಟ್ಟಿದ್ದೀರಿ. ಇದು ಸೋಲು ಗೆಲುವಿನ ಆಟವಾಗಿದೆ. ಮಾಯೆಯೊಂದಿಗೆ ಸೋಲುವುದೇ ಸೋಲು, ಮಾಯೆಯೊಂದಿಗೆ ಗೆಲ್ಲುವುದೇ ಗೆಲುವು. ಮನಸ್ಸಿನ ಸಂಕಲ್ಪಗಳನ್ನು ನಿಲ್ಲಿಸಬಹುದೆಂದು ಹೇಳುವುದು ತಪ್ಪಾಗಿದೆ. ಏಕೆಂದರೆ ಸಂಕಲ್ಪಗಳನ್ನು ನಿಲ್ಲಿಸಲು ಸಾಧ್ಯವೇನು? ಮನಸ್ಸು ಸಂಕಲ್ಪಗಳನ್ನು ಮಾಡುತ್ತಲೇ ಇರುತ್ತದೆ. ನಾವು ಸಂಕಲ್ಪರಹಿತರಾಗಿ ಕುಳಿತುಕೊಳ್ಳಲು ಇಚ್ಛಿಸಿದರೂ ಸಹ ಎಲ್ಲಿಯ ತನಕ? ಕರ್ಮವನ್ನಂತೂ ಮಾಡಲೇಬೇಕಲ್ಲವೇ? ಗೃಹಸ್ಥ ಧರ್ಮದಲ್ಲಿದ್ದು ಕರ್ಮವನ್ನು ಮಾಡಬಾರದೆಂದು ಸನ್ಯಾಸಿಗಳು ತಿಳಿಯುತ್ತಾರೆ. ಈ ಹಠಯೋಗಿ ಸನ್ಯಾಸಿಗಳದ್ದು ಪಾತ್ರವಿದೆ. ನಿವೃತ್ತಿ ಮಾರ್ಗದವರದ್ದು ಒಂದು ಧರ್ಮವಿದೆ. ಮತ್ಯಾವುದೇ ಧರ್ಮಗಳಲ್ಲಿ ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುವುದಿಲ್ಲ. ಒಂದು ವೇಳೆ ಯಾರೇ ಹೋದರೂ ಸಹ ಅವರು ಸನ್ಯಾಸಿಗಳನ್ನು ನೋಡಿ ಹೋಗುತ್ತಾರೆ. ತಂದೆಯು ಮನೆಯೊಂದಿಗೆ ವೈರಾಗ್ಯವನ್ನು ತರಿಸುವುದಿಲ್ಲ. ತಂದೆಯು ಇಷ್ಟನ್ನೇ ಹೇಳುತ್ತಾರೆ, ಭಲೆ ಮನೆಯಲ್ಲೇ ಇರಿ, ಆದರೆ ಪವಿತ್ರವಾಗಿರಿ. ಈ ಹಳೆಯ ಪ್ರಪಂಚವನ್ನು ಮರೆಯುತ್ತಾ ಹೋಗಿ. ಏಕೆಂದರೆ ನಾನು ನಿಮಗೋಸ್ಕರ ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದೇನೆ. ಶಂಕರಾಚಾರ್ಯರು ಸನ್ಯಾಸ ಸ್ವೀಕರಿಸಿದರು. ನಾನು ನಿಮಗೋಸ್ಕರ ಹೊಸ ಪ್ರಪಂಚವನ್ನು ಮಾಡುತ್ತೇನೆ ಎಂದು ಹೇಳಲಿಲ್ಲ. ಏಕೆಂದರೆ
ಅವರದ್ದು ಅದ್ದಿನ ಸನ್ಯಾಸವಾಗಿದೆ. ಇದರಿಂದ ಅಲ್ಪಕಾಲದ ಸುಖವೂ ಸಿಗುತ್ತದೆ. ಅಪವಿತ್ರರೆಲ್ಲರೂ ಹೋಗಿ ತಲೆಬಾಗಿಸುತ್ತಾರೆ. ನೋಡಿ, ಪವಿತ್ರತೆಗೆ ಎಷ್ಟೊಂದು ಗೌರವವಿದೆ. ಈಗಂತೂ ಎಷ್ಟು ದೊಡ್ಡ ದೊಡ್ಡ ವಿಮಾನ ಮುಂತಾದವುಗಳನ್ನು ಮಾಡುತ್ತಾರೆ. ಮನುಷ್ಯರು ದಾನವನ್ನು ಮಾಡುತ್ತಾರೆ. ಆದರೆ ಈಗ ಇದರಲ್ಲಿ ಪುಣ್ಯವಂತೂ ಸ್ವಲ್ಪವೂ ಆಗಲಿಲ್ಲ. ಮನುಷ್ಯರು ತಿಳಿಯುತ್ತಾರೆ, ನಾವು ಈಶ್ವರಾರ್ಥವಾಗಿ ಏನೆಲ್ಲವನ್ನು ಮಾಡುತ್ತೇವೆ ಅದು ಪುಣ್ಯವಾಗಿದೆ. ಆದರೆ ತಂದೆಯು ಹೇಳುತ್ತಾರೆ, ನೀವು ನನ್ನ ಅರ್ಥವಾಗಿ ಯಾವ ಯಾವ ಕಾರ್ಯದಲ್ಲಿ ತೊಡಗಿಸುತ್ತೀರಿ. ಯಾರು ಹಣದಿಂದ ಪಾಪಕರ್ಮವನ್ನು ಮಾಡುವುದಿಲ್ಲ ಅಂಥವರಿಗೆ ದಾನವನ್ನು ಕೊಡಬೇಕು. ಒಂದು ವೇಳೆ ಅವರು ಅದರಿಂದ ಪಾಪ ಮಾಡುತ್ತಾರೆಂದರೆ ನಿಮ್ಮ ಮೇಲೆ ಅದರ ಪ್ರಭಾವ ಬೀಳುವುದು. ಏಕೆಂದರೆ ನೀವು ಹಣ ಕೊಟ್ಟಿರುವ ಕಾರಣದಿಂದ. ಪತಿತರಿಗೆ ದಾನವನ್ನು ಕೊಡುತ್ತಾ ಕೊಡುತ್ತಾ ನೀವು ಕಂಗಾಲರಾಗಿದ್ದೀರಿ. ಹಣವೆಲ್ಲವೂ ನಷ್ಟವಾಗಿ ಬಿಟ್ಟಿದೆ. ಬಲೆ ಅದರಿಂದ ಅಲ್ಪಕಾಲದ ಸುಖ ಸಿಗಬಹುದಷ್ಟೇ. ಇದು ಸಹ ನಾಟಕವಾಗಿದೆ. ಈಗ ನೀವು ತಂದೆಯ ಶ್ರೀಮತದ ಮೇಲೆ ಪಾವನರಾಗುತ್ತಿದ್ದೀರಿ. ಅಲ್ಲಿ ನಿಮ್ಮ ಹತ್ತಿರ ಹಣವು ಯಥೇಚ್ಛವಾಗಿರುತ್ತದೆ. ಅಲ್ಲಿ ಯಾರೂ ಪತಿತರು ಇರುವುದಿಲ್ಲ. ಇದು ಅತಿ ದೊಡ್ಡ ತಿಳಿದುಕೊಳ್ಳುವ ಮಾತಾಗಿದೆ. ನೀವು ಈಶ್ವರಿಯ ಸಂತಾನರಾಗಿದ್ದೀರಿ. ನಿಮ್ಮಲ್ಲಿ ತುಂಬ ಶ್ರೇಷ್ಠತೆ, ರಾಯಲ್ಟಿ ಇರಬೇಕು. ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲ ಎಂದು ಹೇಳುತ್ತಾರೆ. ಮನುಷ್ಯರಲ್ಲಿ ತಂದೆ, ಶಿಕ್ಷಕ, ಗುರು ಬೇರೆ ಬೇರೆ ಇರುತ್ತಾರೆ. ಆದರೆ ಇಲ್ಲಿ ತಂದೆ, ಟೀಚರ್, ಸದ್ಗುರು ಒಬ್ಬರೇ ಆಗಿದ್ದಾರೆ. ಒಂದು ವೇಳೆ ನೀವು ಯಾವುದೇ ಉಲ್ಟಾ ಚಲನೆಯನ್ನು ನಡೆಯುತ್ತೀರೆಂದರೆ ಮೂವರಿಗೂ ನಿಂದಕರಾಗಿ ಬಿಡುತ್ತೀರಿ. ಸತ್ಯ ತಂದೆ, ಸತ್ಯ ಟೀಚರ್, ಸದ್ಗುರುವಿನ ಮತದ ಮೇಲೆ ನಡೆಯುವುದರಿಂದಲೇ ನೀವು ಶ್ರೇಷ್ಠರಾಗುತ್ತೀರಿ. ಈ ಶರೀರವನ್ನಂತೂ ಬಿಡಲೇಬೇಕಾಗಿದೆ. ಆದ್ದರಿಂದ ಇದನ್ನು ಈಶ್ವರಿಯ ಅಲೌಕಿಕ ಸೇವೆಯಲ್ಲಿ ತೊಡಗಿಸಿ. ತಂದೆಯಿಂದ ಆಸ್ತಿಯನ್ನು ಏಕೆ ಪಡೆಯಬಾರದು? ತಂದೆಯು ಹೇಳುತ್ತಾರೆ, ನಾನು ಈ ಆಸ್ತಿಯನ್ನು ತೆಗೆದುಕೊಂಡು ಏನು ಮಾಡಲಿ? ನಾನು ನಿಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ. ಸತ್ಯಯುಗದಲ್ಲಿಯೂ ಸಹ ಮೆಹಲ್ಗಳಲ್ಲಿ ನಾನು ಇರುವುದಿಲ್ಲ ಮತ್ತು ಇಲ್ಲಿಯೂ ಸಹ ನಾನು ಮೆಹಲುಗಳಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ಬಂ ಬಂ ಮಹಾದೇವ, ನನ್ನ ಜೋಳಿಗೆಯನ್ನು ತುಂಬಿಸು ಎಂದು ಗಾಯನ ಮಾಡುತ್ತಾರೆ. ಆದರೆ ಅವರು ಯಾವಾಗ ಮತ್ತು ಹೇಗೆ ಜೋಳಿಗೆಯನ್ನು ತುಂಬಿಸುತ್ತಾರೆ ಎನ್ನುವುದನ್ನು ಯಾರೂ ಅರಿತುಕೊಂಡಿಲ್ಲ. ಯಾವಾಗ ಜೋಳಿಗೆಯು ತುಂಬಿತು ಆಗ ನೀವು ಚೈತನ್ಯದಲ್ಲಿಯೇ ಇದ್ದೀರಿ. 21 ಜನ್ಮಗಳಿಗೋಸ್ಕರ ನೀವು ತುಂಬ ಸುಖಿ ಸಾಹುಕಾರರಾಗುತ್ತೀರಿ. ಆದ್ದರಿಂದ ಇಂತಹ ತಂದೆಯ ಮತದಂತೆ ನೀವು ಹೆಜ್ಜೆ ಹೆಜ್ಜೆಯಲ್ಲಿಯೂ ನಡೆಯಬೇಕು. ಇದು ತುಂಬ ದೊಡ್ಡ ಗುರಿಯಾಗಿದೆ. ಒಂದು ವೇಳೆ ಯಾರಾದರೂ ನಾನು ನಡೆಯಲಾಗುವುದಿಲ್ಲ ಎಂದು ಹೇಳಿದರೆ ಅದಕ್ಕೆ ತಂದೆಯು ಹೇಳುತ್ತಾರೆ, ನೀವು ಬಾಬಾ ಎಂದು ಏಕೆ ಹೇಳುತ್ತೀರಿ? ಶ್ರೀಮತದ ಮೇಲೆ ನಡೆಯುವುದಿಲ್ಲವೆಂದರೆ ತುಂಬ ಶಿಕ್ಷೆಗಳನ್ನು ಅನುಭವಿಸುತ್ತೀರಿ. ಪದವಿಯೂ ಸಹ ಭ್ರಷ್ಟವಾಗುವುದು. ಗೀತೆಯಲ್ಲಿಯೂ ಸಹ ಕೇಳಿದ್ದೀರಿ. ಅಲ್ಲಿ ಹೇಳುತ್ತಾರೆ, ನನ್ನನ್ನು ಇಂತಹ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗು. ಅಲ್ಲಿ ಸುಖ ಮತ್ತು ಶಾಂತಿ ಇರಬೇಕು. ಇದನ್ನು ತಂದೆಯು ಕೊಡಬಲ್ಲರು. ತಂದೆಯ ಮತದ ಮೇಲೆ ನಡೆಯುವುದಿಲ್ಲವೆಂದರೆ ತಮಗೆ ನಷ್ಟ ಮಾಡಿಕೊಳ್ಳುತ್ತೀರಿ. ಇಲ್ಲಿ ಯಾವುದೇ ಖರ್ಚು ಮುಂತಾದವುಗಳ
ಮಾತಿಲ್ಲ. ನೀವು ಗುರುಗಳ ಹತ್ತಿರ ತೆಂಗಿನಕಾಯಿ, ಕಡ್ಡಿ, ಕರ್ಪೂರ ಮುಂತಾದವನ್ನು ತೆಗೆದುಕೊಂಡು ಹೋಗಿ ಅಥವಾ ಶಾಲೆಯಲ್ಲಿ ಶುಲ್ಕವನ್ನು ಕೊಡಿ ಎಂದು ತಂದೆಯು ಹೇಳುತ್ತಾರೇನು? ಏನೂ ಇಲ್ಲ. ಹಣವನ್ನು ಬಲೆ ತಮ್ಮ ಹತ್ತಿರವೇ ಇಟ್ಟುಕೊಳ್ಳಿ. ನೀವು ಕೇವಲ ಜ್ಞಾನವನ್ನು ಓದಿ ಭವಿಷ್ಯವನ್ನು ಸುಧಾರಣೆ ಮಾಡಿಕೊಳ್ಳುವುದರಲ್ಲಿ ಯಾವುದೇ ನಷ್ಟವಂತೂ ಇಲ್ಲ. ಇಲ್ಲಿ ತಲೆ ಬಾಗಿಸುವುದನ್ನು ಸಹ ಕಲಿಸುವುದಿಲ್ಲ. ಅರ್ಧಕಲ್ಪ ನೀವು ಹಣವನ್ನು ಕೊಟ್ಟು ತಲೆ ಬಾಗಿಸುತ್ತಾ ಕಂಗಾಲರಾಗಿ ಬಿಟ್ಟಿದ್ದೀರಿ. ಈಗ ನವಯುಗ, ಹೊಸ ಪ್ರಪಂಚವು ಬರುವುದಿದೆ. ನವಯುಗವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ನಂತರ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಈಗ ತಂದೆಯು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ನಾರದನ ತರಹ ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ಭೂತವಿದ್ದರೂ ಸಹ ನೀವು ಲಕ್ಷ್ಮಿಯನ್ನು ವರಿಸಲು ಸಾಧ್ಯವಿಲ್ಲ. ನೀವು ಮಕ್ಕಳು ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕು ಮತ್ತು ಸೇವೆಯನ್ನು ಮಾಡಬೇಕಾಗಿದೆ. ಮೊದಲು ಕೆಲವರೆಲ್ಲ ಓಡಿ ಹೋದರು, ಏಕೆಂದರೆ ಮನೆಯವರು ಬಂದು ತುಂಬ ಹಿಂಸೆಯನ್ನು ಕೊಡುತ್ತಿದ್ದರು. ತುಂಬ ಅತ್ಯಾಚಾರಗಳಾಯಿತು. ಇವರಿಗೆ ಏಟುಗಳದ್ದು ಸಹ ಚಿಂತೆ ಇರಲಿಲ್ಲ. ಆದರೆ ಬಟ್ಟಿಯಲ್ಲಿ ಕೆಲವರು ಪಕ್ಕ, ಇನ್ನು ಕೆಲವರು ಕಚ್ಚಾ ಇರುತ್ತಾರಲ್ಲವೇ? ಏಕೆಂದರೆ ಡ್ರಾಮಾದ ಬಾವಿ ಈ ರೀತಿ ಇತ್ತು. ಏನಾಗಬೇಕಿತ್ತು ಅದೇ ಆಯಿತು. ನಂತರವೂ ಆಗುವುದು. ಗ್ಲಾನಿಯನ್ನೂ ಸಹ ಮಾಡುತ್ತಾರೆ. ಎಲ್ಲರಿಗಿಂತ ದೊಡ್ಡದಕ್ಕಿಂತ ದೊಡ್ಡ ಗ್ಲಾನಿಯನ್ನು ಪರಂಪಿತ ಪರಮಾತ್ಮ ಶಿವನೇ ಸಹಿಸಬೇಕಾಗುತ್ತದೆ. ಪರಮಾತ್ಮನು ಸರ್ವವ್ಯಾಪಿ ಆಗಿದ್ದಾರೆ. ನಾಯಿ, ಬೆಕ್ಕು, ಮೀನು, ಮೊಸಳೆ ಎಲ್ಲದರಲ್ಲಿ ಪರಮಾತ್ಮನಿದ್ದಾರೆಂದು ಹೇಳಿಬಿಡುತ್ತಾರೆ. ಇದು ಗ್ಲಾನಿ ಆಯಿತಲ್ಲವೇ? ತಂದೆಯು ಹೇಳುತ್ತಾರೆ, ನಾನಂತೂ ಪರೋಪಕಾರಿ ಆಗಿದ್ದೇನೆ. ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ಶ್ರೀಕೃಷ್ಣ ಸ್ವರ್ಗದ ರಾಜಕುಮಾರನಾಗುತ್ತಾರಲ್ಲವೇ? ಕೃಷ್ಣನಿಗೆ ಸರ್ಪವು ಕಚ್ಚಿತು, ಕಪ್ಪಾಗಿ ಬಿಟ್ಟರೆಂದು ಹೇಳುತ್ತಾರೆ. ಸತ್ಯಯುಗದಲ್ಲಿ ಸರ್ಪವು ಹೇಗೆ ಕಚ್ಚುತ್ತದೆ? ಕೃಷ್ಣಪುರಿಯಲ್ಲಿ ಕಂಸನು ಎಲ್ಲಿಂದ ಬಂದ? ಇದೆಲ್ಲವೂ ದಂತಕಥೆಗಳಾಗಿವೆ. ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿದೆ. ಇದರಿಂದ ನೀವು ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ. ತಂದೆಯು ಈಗ ನಿಮ್ಮನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಕೆಲವರು ತುಂಬ ದೊಡ್ಡ ಮುಳ್ಳುಗಳಾಗಿದ್ದಾರೆ. ಓ ಪರಂಪಿತ ಎಂದು ಹೇಳುತ್ತಾರೆ. ಆದರೆ ಅವರನ್ನು ತಿಳಿದುಕೊಂಡಿಲ್ಲ. ತಂದೆಯಂತೂ ಇದ್ದಾರೆ. ಆದರೆ ತಂದೆಯಿಂದ ಯಾವ ಆಸ್ತಿಯೂ ಸಿಗುತ್ತದೆ ಎನ್ನುವುದು ಗೊತ್ತೇ ಇಲ್ಲ. ಬೇಹದ್ದಿನ ತಂದೆಯೇ ಹೇಳುತ್ತಾರೆ, ನಾನು ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. ನಿಮಗೆ ಒಬ್ಬರು ಲೌಕಿಕ ತಂದೆ, ಎರಡನೆಯವರು ಅಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮ, ಮೂರನೆಯವರು ಪಾರಲೌಕಿಕ ಶಿವತಂದೆ ಆಗಿದ್ದಾರೆ. ನಿಮಗೆ 3 ಜನ ತಂದೆಯವರಾದರು. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ತಾತನಿಂದ ಶಿವಬಾಬಾರಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಆದ್ದರಿಂದ ಶ್ರೀಮತದ ಮೇಲೆ ನಡೆಯಬೇಕಾಗುತ್ತದೆ. ಆಗಲೇ ಶ್ರೇಷ್ಠರಾಗುತ್ತೇವೆ. ಸತ್ಯಯುಗದಲ್ಲಿ ನೀವು ಪ್ರಾರಬ್ಧವನ್ನು ಭೋಗಿಸುವಿರಿ. ಅಲ್ಲಿ ಪ್ರಜಾಪಿತ ಬ್ರಹ್ಮನನ್ನಾಗಲಿ ಶಿವತಂದೆಯನ್ನಾಗಲಿ ಅರಿತುಕೊಂಡಿರುವುದಿಲ್ಲ. ಅಲ್ಲಿ ಕೇವಲ ಲೌಕಿಕ ತಂದೆಯನ್ನು ಅರಿತುಕೊಂಡಿರುತ್ತೀರಿ. ಅಲ್ಲಿ ನಿಮಗೆ ಒಬ್ಬ ತಂದೆ ಇರುತ್ತಾರೆ. ಭಕ್ತಿಯಲ್ಲಿ ಇಬ್ಬರು ತಂದೆಯರು ಇರುತ್ತಾರೆ, ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆ. ಈ ಸಂಗಮ ಯುಗದಲ್ಲಿ 3 ಜನ ತಂದೆಯರಿದ್ದಾರೆ. ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಳ್ಳಲು
ಸಾಧ್ಯವಿಲ್ಲ. ಆದ್ದರಿಂದ ನಿಮಗೆ ನಿಶ್ಚಯವಾಗಬೇಕು. ಈಗೀಗ ನಿಶ್ಚಯ ಮತ್ತು ಈಗೀಗ ಸಂಶಯ ಈ ರೀತಿ ಆಗಬಾರದು. ಈಗೀಗ ಜನ್ಮ ಪಡೆಯುವುದು ಮತ್ತೆ ಈಗೀಗ ಸಾಯುವುದರಿಂದ ಜ್ಞಾನ ಬಿಟ್ಟು ಹೋಗುವುದು, ಆಸ್ತಿಯು ಸಮಾಪ್ತಿಯಾಗುತ್ತದೆ. ಇಂತಹ ತಂದೆಗೆ ವಿಚ್ಛೇದನವನ್ನು ಕೊಡಬಾರದಾಗಿದೆ. ಎಷ್ಟು ನಿರಂತರ ನೆನಪು ಮಾಡುತ್ತೀರಿ, ಸೇವೆ ಮಾಡುತ್ತೀರಿ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ತಂದೆಯು ಈ ಮಾತನ್ನು ಸಹ ತಿಳಿಸುತ್ತಾರೆ. ನೀವು ನನ್ನ ಮತದ ಮೇಲೆ ನಡೆದಾಗ ಬಚಾವ್ ಆಗುತ್ತೀರಿ, ಇಲ್ಲವೆಂದರೆ ಹೆಚ್ಚಿನ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಅಂತ್ಯದಲ್ಲಿ ಎಲ್ಲವನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ನೀವು ಇಂತಹ ಪಾಪಕರ್ಮ ಮಾಡಿದ್ದೀರಿ, ಶ್ರೀಮತದಂತೆ ನಡೆಯದಿದ್ದರೆ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಸಿ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಗರ್ಭ ಜೈಲಿನಲ್ಲಿಯೂ ಸಹ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಇಂತಹ ಪಾಪಕರ್ಮವನ್ನು ಮಾಡಿದ್ದೀರಿ, ಆದ್ದರಿಂದ ಈಗ ಶಿಕ್ಷೆಯನ್ನು ಅನುಭವಿಸಿ. ವೃಕ್ಷವು ವೃದ್ಧಿಯನ್ನು ಪಡೆಯುತ್ತಾ ಹೋಗುವುದು. ಯಾರು ಈ ಧರ್ಮದವರು ಆಗಿದ್ದರೂ, ಯಾರೆಲ್ಲ ಬೇರೆ ಬೇರೆ ಧರ್ಮಗಳಲ್ಲಿ ಸೇರಿ ಹೋಗಿದ್ದಾರೆ ಅವರೆಲ್ಲರೂ ಹಿಂತಿರುಗಿ ಬರುತ್ತಾರೆ. ಉಳಿದವರು ತಮ್ಮ ತಮ್ಮ ಸೆಕ್ಷನ್ನಲ್ಲಿ ಹೋಗುತ್ತಾರೆ. ಪರಮಧಾಮದಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ಈ ವೃಕ್ಷವು ನೋಡಿ ಹೇಗೆ ವೃದ್ಧಿ ಆಗುತ್ತದೆ. ಚಿಕ್ಕ ಚಿಕ್ಕ ರೆಂಬೆಗಳೂ ಸಹ ಹೊರಡುತ್ತಾ ಹೋಗುವುದು. ನೀವು ತಿಳಿದುಕೊಂಡಿದ್ದೀರಿ, ಮಧುರ ಬಾಬಾ ಬಂದಿದ್ದಾರೆ, ನಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಅವರನ್ನು ಮುಕ್ತಿದಾತನೆಂದು ಹೇಳುತ್ತಾರೆ. ಅವರು ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಮಾರ್ಗದರ್ಶಕರಾಗಿ ಮತ್ತೆ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅಂತಹ ತಂದೆಯು ಹೇಳುತ್ತಾರೆ, 5000 ವರ್ಷಗಳ ಹಿಂದೆ ನಿಮ್ಮನ್ನು ಸುಖದ ಸಂಬಂಧದಲ್ಲಿ ಕಲಿಸಿದ್ದೆ. ನೀವು 84 ಜನ್ಮಗಳನ್ನು ಪಡೆದುಕೊಂಡಿರಿ. ಈಗ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಶ್ರೀಕೃಷ್ಣನ ಜೊತೆ ಎಲ್ಲರಿಗೂ ಪ್ರೀತಿ ಇದೆ. ಶ್ರೀಕೃಷ್ಣನೊಂದಿಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಲಕ್ಷ್ಮೀನಾರಾಯಣರೊಂದಿಗಿಲ್ಲ. ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಎನ್ನುವ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ರಾಧೆ ಕೃಷ್ಣ ಬೇರೆ ಬೇರೆ ರಾಜಧಾನಿಯವರಾಗಿದ್ದರು. ಮತ್ತೆ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆದರು. ಆದರೆ ಅವರು ಕೃಷ್ಣನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಕೃಷ್ಣನಿಗೆ ಪತಿತ ಪಾವನ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರತಿದಿನವೂ ಓದದೇ ಇದ್ದರೆ ಶ್ರೇಷ್ಠ ಪದವಿಯನ್ನು ಯಾರೂ ಪಡೆಯಲು ಸಾಧ್ಯವಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಚಲನೆಯನ್ನು ತುಂಬ ಶ್ರೇಷ್ಠವಾಗಿ ರಾಯಲ್ ಇಟ್ಟುಕೊಳ್ಳಬೇಕಾಗಿದೆ. ತುಂಬ ಕಡಿಮೆ ಮತ್ತು ಮಧುರವಾಗಿ ಮಾತನಾಡಬೇಕಾಗಿದೆ. ಶಿಕ್ಷೆಗಳಿಂದ ಬಚಾವ್ ಆಗಲು ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದ ಮೇಲೆ ನಡೆಯಬೇಕಾಗಿದೆ. ವಿದ್ಯೆಯನ್ನು ತುಂಬ ಗಮನದಿಂದ ಒಳ್ಳೆಯ ರೀತಿಯಲ್ಲಿ ಓದಬೇಕಾಗಿದೆ. ಮಾತಾಪಿತರನ್ನು ಅನುಕರಣೆ ಮಾಡಿ ಸಿಂಹಾಸನಾಧಿಕಾರಿ ವಾರಸುದಾರರಾಗಬೇಕಾಗಿದೆ. ಕ್ರೋಧಕ್ಕೆ ವಶರಾಗಿ ದುಃಖವನ್ನು ಕೊಡಬಾರದಾಗಿದೆ. ವರದಾನ: ಸಾಧಾರಣ ಕರ್ಮವನ್ನು ಮಾಡುತ್ತಿದ್ದರೂ ಶ್ರೇಷ್ಠ ಸ್ಮೃತಿ ಅಥವಾ ಸ್ಥಿತಿಯ ಹೊಳಪನ್ನು ತೋರಿಸುವಂತಹ ಪುರುಷೋತ್ತಮ ಸೇವಾದಾರಿ ಭವ. ಹೇಗೆ ಸತ್ಯವಾದ ವಜ್ರವು ಎಲ್ಲಿ ಎಷ್ಟೇ ಆಳವಾಗಿ ಮಣ್ಣಿನಲ್ಲಿ ಬಚ್ಚಿಟ್ಟುಕೊಂಡಿದ್ದರೂ ಸಹ ತನ್ನ ಹೊಳಪನ್ನು ಖಂಡಿತವಾಗಿಯೂ
ತೋರಿಸುತ್ತದೆ. ಹಾಗೆಯೇ ತಮ್ಮ ಜೀವನವು ವಜ್ರ ಸಮಾನವಾದುದು. ಅಂದ ಮೇಲೆ ಎಂತಹ ವಾತಾವರಣವೇ ಇರಲಿ, ಎಂತಹ ಸಂಘಟನೆಯಲ್ಲಿಯೂ ಸಹ ತಮ್ಮ ಹೊಳಪು ಅಂದರೆ ಆ ಝಲಕ್ ಹಾಗೂ ಫಲಕ್, ನಶೆ ಹಾಗೂ ಖುಷಿ ಎಲ್ಲರಿಗೂ ಕಾಣಿಸುವುದು. ಭಲೆ ಸಾಧಾರಣ ಕರ್ಮವೇ ಮಾಡುತ್ತೀರಿ, ಆದರೆ ಸ್ಮೃತಿ ಹಾಗೂ ಸ್ಥಿತಿಯು ಇಷ್ಟು ಶ್ರೇಷ್ಠವಾಗಿರಲಿ. ಅವರನ್ನು ನೋಡುತ್ತಿದ್ದಂತೆಯೇ ಅನುಭವವಾಗಲಿ, ಇವರು ಸಾಧಾರಣ ವ್ಯಕ್ತಿಯಲ್ಲ, ಇವರು ಸೇವಾದಾರಿ ಆಗಿದ್ದರೂ ಪುರುಷೋತ್ತಮನಾಗಿದ್ದಾರೆ. ಸ್ಲೋಗನ್: ಯಾರ ಸಂಕಲ್ಪದಲ್ಲಿಯೂ ಯಾವುದರ ಕಡೆಗೂ ಸೆಳೆತವಿಲ್ಲವೋ ಅವರೇ ಸತ್ಯ ರಾಜಋಷಿ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.